ಸಾಕಷ್ಟು ಪ್ರಶ್ನೆಗಳಿಗೆ ಸಾಕಷ್ಟು ರಾದ್ದಾಂತಕ್ಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂಥ ಚೆನ್ನಯ್ಯ ಬಂಧನವಾಗಿದೆ. ಈಗ ಎಸ್ಐಟಿ ಅಧಿಕಾರಿಗಳು ಸುದೀರ್ಘವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನವಾಗಿದೆ. ಚಿನ್ನಯ್ಯ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದವರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. 2 ವರ್ಷದಿಂದ ಚಿನ್ನಯ್ಯ ಜೊತೆ ಸಂಪರ್ಕದಲ್ಲಿ ಇದ್ದವರಿಗೆ ಬಿಗ್ ಶಾಕ್. ಚಿನ್ನಯ್ಯ ಅವರ 2 ವರ್ಷಗಳ ಮೊಬೈಲ್ ಸಿಡಿಆರ್ ಸಂಗ್ರಹಿಸ್ತಾ ಇದ್ದಾರೆ. ಯಾರ್ಯಾರ ಜೊತೆ ಎಲ್ಲೆಲ್ಲಿ ಮಾತಾಡಿದ್ದಾನೆ ರಹಸ್ಯವನ್ನ ಕೆದಕುತ್ತಿದ್ದಾರೆ. ಯಾರ್ಯಾರ ಜೊತೆ ಚಿನ್ನಯ್ಯ ಮಾತುಕತೆ ನಡೆಸಿದ್ದ, ಆತ ಎಲ್ಲೆಲ್ಲಿ ಕೆಲಸ ಮಾಡಿದ್ದ, ಬ್ಯಾಂಕ್ ಖಾತೆಗಳ ಪರಿಶೀಲನೆ, ಕಳೆದ 2 ವರ್ಷಗಳ ಹಿಸ್ಟರಿಯನ್ನ ಟ್ರ್ಯಾಕ್ ಮಾಡ್ತಾ ಇದ್ದ. ಮುಖ್ಯವಾಗಿ ಟ್ರಾವೆಲ್ ಹಿಸ್ಟರಿ. ಈ ಚಿನ್ನಯ್ಯನ ಪ್ರಕಾರ ಆತ 2024 ಅಂದರೆ ಕಳೆದ ವರ್ಷ ಎಕ್ಸಾಕ್ಟ್ ಆಗಿ 2014 ಡಿಸೆಂಬರ್ ತಿಂಗಳಲ್ಲಿ ಧರ್ಮಸ್ಥಳವನ್ನು ಬಿಡ್ತಾರೆ. ಇಲ್ಲಿಯವರೆಗೂ ಕೂಡ ಆತ ಬೇರೆ ಬೇರೆ ರಾಜ್ಯಗಳಲ್ಲಿ 3 ರಾಜ್ಯಗಳಲ್ಲಿ ವಾಸವಿದ್ದಂತೆ. ಸೊ ಕಳೆದ ವರ್ಷ ಎಲ್ಲಿದ್ದ, ಹಾಗಾದ್ರೆ ಈ ವರ್ಷ ಎಲ್ಲೆಲ್ಲಿದ್ದ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಚಿನ್ನಯ್ಯ ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಈಗಾಗಲೇ ಕಂಡುಕೊಂಡಾಗಿದೆ. ಈಗ ಇರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಷ್ಟು ವರ್ಷಗಳ ಕಾಲ ಸೈಲೆಂಟ್ ಆಗಿದ್ದು ಏಕಾಏಕಿಯಾಗಿ ಧರ್ಮಸ್ಥಳದಲ್ಲಿ ಅಧರ್ಮ ನಡೆದಿದೆ ಅಂತ ಹೇಳಿ ಆರೋಪವನ್ನು ಮಾಡಿದಂಥ ಚಿನ್ನಯ್ಯ ಯಾರ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದಿದ್ದ? ಅದರ ಅರ್ಥ ಕಳೆದ 2 ವರ್ಷದಲ್ಲಿ ಯಾರ್ಯಾರ ಜೊತೆ ಮಾತನಾಡಿದ್ದಾನೆ, ಆತನ ಅಕೌಂಟ್ಗೆ ಎಷ್ಟು ಅಮೌಂಟ್ ಬಂದಿದ್ರೆ ಯಾವ ಕಾರಣಕ್ಕೆ ಬಂದಿದೆ, ಈತನನ್ನು ಸಂಪರ್ಕಿಸಿದ್ದು ಯಾರು, ಯಾವ ಕಾರಣಕ್ಕೆ. ಒಂದು ಕಡೆ ಷಡ್ಯಂತ್ರ ನಡೆದಿದೆ ಅನ್ನುವ ಆರೋಪ. ಷಡ್ಯಂತ್ರವೇ ನಿಜ ಆಗಿದ್ರೆ, ಈತ ಕೂಡ ಷಡ್ಯಂತ್ರದ ಭಾಗವೇ ಆಗಿದ್ರೆ, ಈ ಷಡ್ಯಂತ್ರದ ಸೂತ್ರಧಾರ ಯಾರು ಅದನ್ನು ತಿಳಿದುಕೊಳ್ಬೇಕಾಗಿದೆ ಎಸ್ಐಟಿ ಅಧಿಕಾರಿಗಳು. ಸೊ ಈಗ ಈತನ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ದರು, ಫೋನ್ ಕಾಲ್ ಸಂಪರ್ಕದಲ್ಲಿ ಯಾರ್ಯಾರಿದ್ರು, ಅವರ ಹಿಸ್ಟರಿಯನ್ನು ಕೆದಕ್ತಾ ಇದ್ದಾರೆ. ಅವ್ರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಕಳೆದ 2 ವರ್ಷಗಳ ಮೊಬೈಲ್ ಸಿಡಿಆರ್ ಅನ್ನು ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸರು. ಈ ಜೊತೆಗೆ ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೋಡಿ, ಇಡೀ ಪ್ರಕರಣ, ಚಿನ್ನಯ್ಯ ಪ್ರಕರಣ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ರಾಜಕೀಯ ನಾಯಕರು ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಬಿಜೆಪಿ ನಾಯಕರು NIA ತನಿಖೆಗೆ ಒತ್ತಾಯಿಸ್ತಾ ಇದ್ದಾರೆ. ಚಿನ್ನಯ್ಯಗೆ ಫಂಡಿಂಗ್ ಆಗಿದೆ ಅನ್ನುವ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗ ಫೋನ್ ಸಂಪರ್ಕದಲ್ಲಿ ಇದ್ದವ್ರಿಗೂ ಕೂಡ ಶಾಕ್ ಎದುರಾಗ್ತಾ ಇದೆ. ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೂಡ ಪೊಲೀಸರು ಕೆದಕ್ತಾ ಇದ್ದಾರೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗಿದೆ? ಒಂದು ಘಟನೆ ರಾಜಕೀಯದಲ್ಲಿ ಆಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಹಿಂದೂಗಳ ಪವಿತ್ರ ಭಾವನೆಗೆ ಎದುರಾಗಿರುವಂತಹ ಧರ್ಮಸ್ಥಳ ವಿಚಾರದಲ್ಲಿ ಸಾಕಷ್ಟು ಒಂದು ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಿದ್ದ. ಇದಾಗಲೇ SIT ಏನು ಮಾಸ್ಕ್ ಮ್ಯಾನ್ ಅಂತ ಕರೆಸಿಕೊಳ್ಳುವಂತ ಚಿನ್ನಯ್ಯನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಏನು ಚಿನ್ನಯ್ಯ ಹಾಗೆ ಪ್ರಶ್ನೆಗಳ ಸುರಿಮಳೆನೆ ಏನು SIT ತಂಡದವರು ಹಾಕ್ತಿದ್ದಾರೆ ಅಂತ ಮಾಹಿತಿ ಬರ್ತದೆ. ಅದರಲ್ಲೂ ಕೂಡ ಪ್ರಮುಖವಾಗಿ SIT ಮುಖ್ಯಸ್ಥ ಆಗಿರ್ತಕ್ಕಂಥ ಪ್ರಣಬ್ ಮೋಹಂತಿ ಅವರು ಚಿನ್ನಯ್ಯನ ಬಹಳ ಪ್ರತ್ಯೇಕವಾಗಿ ಈ ಒಂದು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಅದರಲ್ಲೂ ಕೂಡ ಆತನ ಮೊಬೈಲ್ ಅನ್ನ ಕೇಳಿದಂತ ಸಂದರ್ಭದಲ್ಲಿ ಚಿನ್ನಯ್ಯ ಕೊಟ್ಟಿರ್ತಕ್ಕಂಥ ಉತ್ತರ ನೋಡಿದ್ರೆ ಬಹಳ ಅನೇಕ ಒಂದು ದುರುದ್ದೇಶನ ಇಟ್ಕೊಂಡು ಈ ರೀತಿ ಸಂಚನ ರೂಪಿಸ್ತಿದ್ದಾರಾ ಅನ್ನೋದು ಪ್ರಶ್ನೆ ಕೂಡ ಮೂಡುತ್ತೆ. ಸದ್ಯಕ್ಕೆ SIT ಅವರು ತನಿಖೆನ ಮಾಡ್ತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಚಿನ್ನಯ್ಯನ ಮೊಬೈಲ್ ನ ಕೇಳಿದಾಗ ಆ ಒಂದು ಮೊಬೈಲ್ ಆತನ ಬಳಿ ಪತ್ತೆ ಇರೋದಿಲ್ಲ. ಹೀಗಾಗಿ ಆ ಒಂದು ಗ್ಯಾಂಗ್ ಏನಿದೆ, ಆ ಒಂದು ಗ್ಯಾಂಗ್ ನ ಬಳಿಯಲ್ಲಿ ಆ ಮೊಬೈಲ್ ಇರುತ್ತೆ. ಸದ್ಯಕ್ಕೆ ಏನು SIT ತಂಡದವರು ಏನು ಚಿನ್ನಯ್ಯನ ಒಂದು ಮೊಬೈಲ್ ಟ್ರ್ಯಾಕ್ ಮಾಡ್ತಿದ್ದಾರೆ. ಜೊತೆಗೆ ಆತನ ಒಂದು CDR ಏನು ಕಾಲ್ ಡೀಟೇಲ್ ಒಂದು ರಿಪೋರ್ಟ್ ನ ತರಿಸ್ಕೊಳ್ತಿದ್ದಾರೆ. ಅದರಲ್ಲೂ ಕೂಡ ಕಳೆದ 2 ವರ್ಷದಿಂದ ಈ ಒಂದು ಮಾಸ್ಕ್ ಮ್ಯಾನ್ ಅಥವಾ ಏನು ಚಿನ್ನಯ್ಯ ಯಾವ ರೀತಿ ಯಾರಿಗೆಲ್ಲ ಕಾಲ್ ಮಾಡಿದ್ದ, ಜೊತೆಗೆ ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದ, ಜೊತೆಗೆ ಏನು ಪ್ರಮುಖವಾಗಿ ಆತನ ಒಂದು ಬ್ಯಾಂಕ್ ನ ಒಂದು ಖಾತೆ ಏನಿತ್ತು, ಆ ಒಂದು ಖಾತೆಗೆ ಎಷ್ಟೆಲ್ಲ ಹಣ ವರ್ಗಾವಣೆ ಆಗಿತ್ತು, ಜೊತೆಗೆ ಯಾವೆಲ್ಲ ಒಂದು ಹಣವು ಆತನ ಒಂದು ಬ್ಯಾಂಕ್ ನಿಂದ ಇತರ ಬ್ಯಾಂಕ್ ನ ಅಕೌಂಟ್ ಗಳಿಗೆ
ವರ್ಗಾವಣೆ ಆಗಿತ್ತು. ಈ ತರ ಒಂದು ಮಾಹಿತಿಗಳನ್ನ SIT ತಂಡದವರು ಕಲೆ ಹಾಕ್ತಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಿದೆ. ಇದರ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನ SIT ತಂಡದವರು ಕೇಳ್ತಾನೆ ಇದ್ದಾರೆ. ಆ ಬುರುಡೆ ತಂದಿದ್ದು ಯಾಕೆ ಮತ್ತು ಎಲ್ಲಿಂದ ತಂದ್ರಿ ಅಂತ ಒಂದು ಪ್ರಶ್ನೆಗಳನ್ನ ಕೇಳಿದಾಗ ಆ ಒಂದು ಪ್ರಶ್ನೆಗೆ ಬಹಳ ಅಸ್ಪಷ್ಟವಾದಂತ ಉತ್ತರನ ಆತ ಕೊಡ್ತಿದ್ದಾನೆ ಅಂತ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಇನ್ನು ಇದೇ ವಿಚಾರಕ್ಕೆ ರಾಜಕೀಯ ನಾಯಕರು ಒಂದಷ್ಟು ಆರೋಪನ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ SIT ತನಿಖೆ ಮಾಡಿ ಒಂದಷ್ಟು ಅಲ್ಲೋಲ ಕಲ್ಲೋಲಕ್ಕೆ ಒಂದಷ್ಟು ಕಾನೂನು ಸುವ್ಯವಸ್ಥೆಗೆ ಜಾರಿ ಮಾಡಿಕೊಡ್ತಂತೆ ಬಿಜೆಪಿಯವರು ಏನು ಆರೋಪ ಮಾಡಿದ್ರೆ, ಇದೇ ವಿಚಾರಕ್ಕೆ ಬಿಜೆಪಿ ಸರ್ಕಾರ 4 ವರ್ಷ ಆಯ್ತು. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ SIT ತನಿಖೆ ಮಾಡಿಲ್ಲ. ಹೀಗಾಗಿ ಬಿಜೆಪಿಯವರು ಈ ಒಂದು ವಿಚಾರದಲ್ಲಿ ಇಲ್ಲ ಸರ್ ಮನೆ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಕೂಡ ಒಂದಷ್ಟು ಬಹಳವಾದಂತ ಒಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ಇದರ ನಡುವೆ ಏನು ಸಂಸದರಾಗಿರ್ತಕ್ಕಂಥ ಏನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರಿಗೆ ಪತ್ರ ಬರೀತಾರೆ. ಈ ಒಂದು ವಿಚಾರದಲ್ಲಿ ಇಡೀ ತನಿಖೆ ಆಗ್ಬೇಕು. ಯಾಕಂತಂದ್ರೆ ಧರ್ಮಸ್ಥಳ ಅಂದ್ರೆ ಬಹಳ ಒಂದು ಪವಿತ್ರವಾದಂತ ಕ್ಷೇತ್ರ. ಈ ಒಂದು ಕ್ಷೇತ್ರಕ್ಕೆ ಕಳಂಕ ತರುವಂತ ಒಂದು ಕೆಲಸ ಆಗ್ತಿದೆ. ಹೀಗಾಗಿ ಆದಷ್ಟು ಬೇಗ ಈ ಒಂದು ಧರ್ಮಸ್ಥಳವನ್ನ ಹಾಗೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಕಳಂಕವನ್ನ ಮುಕ್ತವಾಗಿರ್ತಕ್ಕಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪತ್ರ ಬರೀತಾರೆ. ಹೀಗಾಗಿ ಈ ಏನು ಧರ್ಮಸ್ಥಳ ಕ್ಷೇತ್ರ ಹಿಂದೂಗಳ ಒಂದು ಪವಿತ್ರವಾದಂತ ಕ್ಷೇತ್ರ, ಈ ಒಂದು ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಅಲ್ಲ, ಪಕ್ಷವೂ ಹೊರತಾಗಿಲ್ಲ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕಂತ ಕೆಲವೊಂದಷ್ಟು ಶಾಸಕರು, ಕೆಲವೊಂದಷ್ಟು ಪಕ್ಷದ ಏನು ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ, DCM DK ಶಿವಕುಮಾರ್ ಮಾತ್ರ ಇದರ ವಿರುದ್ಧ ಷಡ್ಯಂತ್ರ ಆಗಿದೆ, ಆ ಷಡ್ಯಂತ್ರವನ್ನ ಯಾರು ಮಾಡಿದ್ದಾರೆ ಅಂತ ನಾನು ಶೀಘ್ರದಲ್ಲೇ ಪ್ರಸ್ತುತ ಪಡಿಸ್ತೇನೆ ಅಂತ ಏನು ಸದನದಲ್ಲೇ ಹೇಳಿದ್ರು. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಬಹಳ ಒಂದು ಪಿತ್ತೂರಿಯಿಂದ, ಬಹಳ ಒಂದು ವ್ಯವಸ್ಥೆಯಿಂದ ಈ ರೀತಿ ಧರ್ಮಸ್ಥಳ ವಿರುದ್ಧ ಧರ್ಮಸ್ಥಳಕ್ಕೆ ಕಳಂಕ ತರುವಂತ ಒಂದು ಕೆಲಸ ಆಗಿದ್ಯಾ ಅನ್ನೊಂದು ಪ್ರಶ್ನೆ ಮೂಡ್ತಿದೆ ಮಹೇಶ್. ಅಭಿಷೇಕ್, ಮತ್ತೊಂದು ಕಡೆ ಈಗ JDSನ ಸ್ಟ್ಯಾಂಡ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆಯಾ ಅಂತ. ಒಂದು ಕಡೆ ಬಿಜೆಪಿ ನಾಯಕರು ಧರ್ಮಸ್ಥಳ ಯಾತ್ರೆಯನ್ನು ಅಥವಾ ಧರ್ಮಸ್ಥಳ ಚೆಲ್ಲವನ್ನು ಹಮ್ಮಿಕೋತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಇಲ್ಲ, ಸರಿಯಾಗಿ ತನಿಖೆ ನಡೀತಾ ಇದೆ, ಇದರಲ್ಲಿ ರಾಜಕೀಯ ಬೇಡ ಅಂತ ಹೇಳ್ತಾ ಇದ್ದಾರೆ. ನೀವು ಕೂಡ ಪೊಲಿಟಿಕಲ್ ರಿಪೋರ್ಟರ್ ಆಗಿ JDSನಲ್ಲಿ ಏನು ನಡೀತಾ ಇದೆ ಇದ್ರ ಬಗ್ಗೆ? ಮಹೇಶ್, ಖಂಡಿತ ಒಂದು ಕಡೆ ದೆಹಲಿ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ತೆರಳಿದ ನಂತರ ಇದೀಗ JDS ನಲ್ಲಿ ಪ್ರಸ್ತುತ ಏನು ಬಿಜೆಪಿಯವರು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಒಂದು ಬೆಂಬಲ ಕೊಡ್ಬೇಕು. ಜೊತೆಗೆ ಸಾಧ್ಯವಾದ್ರೆ ಸದ್ಯಕ್ಕೆ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಸಾಧ್ಯವಾದ್ರೆ ಪ್ರತ್ಯೇಕವಾದಂತ ಹೋರಾಟನ ಮಾಡ್ಬೇಕಂತ JDS ಪಕ್ಷದಲ್ಲಿ, ಅದರಲ್ಲೂ ಕೂಡ JDS ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರು ಮೊನ್ನೆ ನಡೆದಿರ್ತಕ್ಕಂಥ ಸದನದ ವೇಳೆ ಶಾಸಕರಿಗೆ ಕೊಟ್ಟಿರ್ತಕ್ಕಂಥ ಸೂಚನೆ ಆಗಿದೆ. ಈ ಒಂದು ವಿಚಾರದಲ್ಲಿ JDS ಪಕ್ಷ ಮತ್ತು ಬಿಜೆಪಿ ಹೋರಾಟಕ್ಕೆ ಸದಾ ಬೆಂಬಲ ಕೊಡಬೇಕು. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಏನು SIT ತನಿಖೆ ಮಾಡ್ತಿದೆ, ಅದು ಅಗತ್ಯ ಬಿದ್ದರೆ ಏನು ED ತನಿಖೆ ಕೂಡ ಈ ಮಧ್ಯಸ್ಥಿಕೆ ವಹಿಸಬೇಕು. ಧರ್ಮಸ್ಥಳ ಕ್ಷೇತ್ರಕ್ಕೆ ಅಂಟಿಕೊಂಡಿರ್ತಕ್ಕಂಥ ಕಳಂಕ ಏನಿದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಒಬ್ಬ ಧರ್ಮಾಧಿಕಾರಿ ವಿರುದ್ಧ ಈ ರೀತಿ ಷಡ್ಯಂತ್ರ ರೂಪಿಸ್ತಿರುವಂತದ್ದು ಇಡೀ ದೇಶವೇ ನೋಡ್ತಾ ಇದೆ. ಹೀಗಾಗಿ ಈ ಒಂದು ಪ್ರಕರಣವನ್ನ ನಾವು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕಂತ JDS ನಾಯಕರಿಗೆ ಮತ್ತು JDS ಶಾಸಕರಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಬಿಜೆಪಿ ಏನು ಧರ್ಮ ರಕ್ಷಿತ ಯಾತ್ರೆಗೆ ಕೈಗೊಳ್ತಿದ್ದಾರೆ, ಆ ಒಂದು ಯಾತ್ರೆಗೆ JDS ನಾಯಕರು ಕೂಡ ಭಾಗಿಯಾಗಬೇಕಂತ ಈಗಾಗಲೇ ಕುಮಾರಸ್ವಾಮಿ ಕೂಡ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಮುಂಬರುವಂತ ದಿನಗಳಲ್ಲಿ JDS ನಾಯಕರಾಗಿರ್ಬೋದು, ಜೊತೆಗೆ ಬಿಜೆಪಿ ನಾಯಕರಾಗಿರ್ಬೋದು, ಜಂಟಿಯಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಳ್ಳುವ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಸರಿಯಲ್ಲ, ಜೊತೆಗೆ ಈ ಒಂದು ವಿಚಾರದಲ್ಲಿ ಹಿಂದೂಗಳ ಒಂದು ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಿದೆ, ಅದನ್ನ ಜನರಿಗೆ ಸ್ಪಷ್ಟವಾದಂತ ಒಂದು ಸಂದೇಶನ ರವಾನೆ ಮಾಡ್ಬೇಕಂತ ನಿಟ್ಟಿನಲ್ಲಿ ಈ ಒಂದು ಏನು ಸರ್ಕಾರಕ್ಕೆ ಈ ರೀತಿ ಸಂದೇಶನ ರವಾನೆ ಮಾಡ್ಬೇಕಂತ ನಿಟ್ಟಿನಲ್ಲಿ JDS ಶಾಸಕರು ಕೂಡ ಬಿಜೆಪಿ ನಾಯಕರ ಜೊತೆಗೆ ಕೈ ಜೋಡಿಸುವಂತ ಎಲ್ಲ ಒಂದು ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಮಹೇಶ್. ಧನ್ಯವಾದ ಅಭಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.